ಎಷ್ಟು ಸಂತೋಷವಾಗಿದ್ದೀರಾ? ಓಕೆ, ಈಗ ಬಹಳ ಮುಖ್ಯವಾದ ಒಂದು ಸಂದರ್ಭಕ್ಕೆ ಬಂದಿದ್ದೀವಿ. ಎಲ್ಲ ಹೇಳ್ತಾರೆ ಅಲ್ಲಿದೆಯಾ ಇಲ್ಲ ಹೇಳಲ್ಲ. ಬಹಳ ಮುಖ್ಯವಾದ ಭಾಗ ಆರಾಧನೆ ಭಾಗ, ವಾಕ್ಯ ಭಾಗ. ಅಲ್ಲಿದೆಯಾ ಈಗ ಮನೋರಂಜನೆ ಭಾಗ ಬಂದಿದ್ದೀವಿ. ಎಷ್ಟರಿಗೆ ಇಷ್ಟ ಮಕ್ಕಳು ಡ್ಯಾನ್ಸ್ ನೋಡಕ್ಕೆ? ನೆಕ್ಸ್ಟ್ ವರ್ಷದಲ್ಲಿ ನೀವೆಲ್ಲ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಕೂತಿದ್ದಾರೆ, ಅವರೆಲ್ಲರೂ ಸೇರಿಸಿ ಓಕೆ ಅವರೆಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈಗ ನಮ್ಮ ಸಭೆಯಿಂದ ಚಿಕ್ಕ ಮಕ್ಕಳು LKG ಮತ್ತು UKG ಮಕ್ಕಳು ಬಂದು ಜೀಸಸ್ಗೆ ಹಲೋ ಹಲೋ ಅಂತ ಹೇಳ್ತಾರೆ. ಜೀಸಸ್ಗೆ ಹಲೋ ಹಲೋ ಜೀಸಸ್ ಅಂತ ಹೇಳ್ತಾರೆ. ಈಗ ಎಲ್ಲ ಚಪ್ಪಾಳೆ ಬರ್ಬೋಣ ಚಿಕ್ಕ ಮಕ್ಕಳು. Smile. ಹಾಗೆ ಇರಲಿ. ಹಾಗೆ ಆಯ್ತು. ಆಯ್ತು.
बात करेगा बात करेगा ನಾನು ಏಸು ಜೊತೆ ಮಾತಾಡ್ತೀನಿ ಅಂತ ಆಮೇಲೆ ಬಾತ್ ಕರೆದು ಉಪ್ಪಿಟ್ಟು ಕರೆಗ ನಾಷ್ಟ ಮಾಡಿರ್ತಾರೆ. ಓಕೆ, ಈ ಸಮಯದಲ್ಲಿ ನಾವು ಇನ್ನೊಂದು ಚಿಕ್ಕ ಮಕ್ಕಳಿಂದ ಒಂದು ನಾಟಕವನ್ನು ನೋಡಿದ್ದೇವೆ. 90s ಅಲ್ಲಿ ಅಂದ್ರೆ ಓಲ್ಡ್ ಜನರೇಷನ್ ಮತ್ತೆ ನ್ಯೂ ಜನರೇಷನ್, ಈಗಿನ ಮಕ್ಕಳು ಮತ್ತೆ ಆಗಿನ ಮಕ್ಕಳಿಗೆ ಒಂದು ವ್ಯತ್ಯಾಸ ಏನಿದೆ ಅದನ್ನ ಈಗ ನೋಡಿದ್ದೇವೆ. ಈಗ ಮಕ್ಕಳ ಚಪ್ಪಣದಲ್ಲಿ ಬರಬೇಡ.
ಪಾಪದ ಸಂಗತಿ ಕ್ರಿಯೆಗೆ ಪಾಪವನ್ನು ಹೋಲಿಕೆ ಮಾಡಿ ಮಾಡೋದು ಮಕ್ಕಳಲ್ಲ. ಅಂದ್ರೆ ಪಾಪ ಅನ್ನುವಂಥದ್ದು ಮನುಷ್ಯನಿಗೆ ಹೇಗೆಂದ್ರೆ ಅದು ಕಹಿ ಹಾಕಲ್ಲ, ದ್ವೇಷ ಮಾಡ್ಕೊಂಡು ಅಯ್ಯೋ ಸೈತಾನ ನೆರವನ್ನು ಕೊಟ್ಬಿಟ್ಕೊಂಡು ನಾನೇ ಹೃದಯ ಇಟ್ಕೊಂಡು ಬರಲ್ಲ, ಆ ರೀತಿ ಬರಲ್ಲ. ಪಾಪ ಒಂದು ಸಿಹಿಯಾಗಿರುತ್ತೆ, ಇಷ್ಟವಾದಂತಿರುತ್ತೆ. ಆದರೆ ಪಾಪ ಮಾಡೋದ್ರೆ ಖಂಡನೆ ಸ್ಟಾರ್ಟ್, ಅಯ್ಯಯ್ಯೋ ನಾನು ಯಾಕಾದ್ರೂ ಮಾಡೋದು, ಹೌದಲ್ವಾ? ಒಂದು ಸಾರಿ ಒಬ್ಬ ಮನುಷ್ಯ ಪಾಪದಲ್ಲಿ ಸಿಗಾಕೊಂಡ್ರೆ ಹೊರಗಡೆ ಬರೋದಕ್ಕೆ ಆಗಲ್ಲ. ಅನೇಕ ನಮ್ಮಲ್ಲಿದ್ದೀವಿ, ಕೆಲವರು ಕುಡಿತದಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಬಿಡುಗಡೆ ಸಿಗ್ತಾ ಇಲ್ಲ. ಕೆಲವರು ಸ್ಮೋಕಿಂಗಲ್ಲಿ ಅಡಿಕ್ಟ್ ಆಗಿದ್ದಾರೆ, ಬಿಡುಗಡೆ ಸಿಗ್ತಲ್ಲ. ಹೆಣ್ಮಕ್ಳು ಕೆಲವರು ಧಾರಾವಾಹಿಗಳಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಬಿಡುಗಡೆ ಸಿಗ್ತಾ ಇಲ್ಲ. ಅಲ್ಲಿಯ ಯೇಸು ಕ್ರಿಸ್ತನ ಬಳಿ ನಿಜವಾದ ಬಿಡುಗಡೆ ಸಿಗುತ್ತೆ. ಈ ಸಮಯದಲ್ಲಿ ಇದೊಂದು ನಮ್ಮ ಯೌವನಸ್ಥರಿಂದ ಯೌವನಸ್ಥರಿಂದ ಒಂದು ನಾಟಕವನ್ನು ನೋಡಿದ್ದೇವೆ. ನಿಜವಾದ ಕ್ರಿಶ್ಚಿಯನ್ಸ್, ಟ್ರೂ ಕ್ರಿಶ್ಚಿಯನ್ಸ್ ಹೇಗಿರ್ತಾರೆ ನಿಮ್ಗೇನು ಐಡಿಯಾ ಇದೆಯಾ? ಟ್ರೂ ಕ್ರಿಶ್ಚಿಯನ್ಸ್, ನಿಜವಾದ ಕ್ರೈಸ್ತರು ಹೇಗಿರ್ತಾರೆ? ಈಗ ನಾಟಕ ಕುರಿತು ನೋಡೋಣ, ಇಲ್ಲ ಚಪ್ಪಾಳೆ ತಟ್ಟಿ ಬರೋಣ. ಬಾಬು ಬ್ರದರ್ ಕೂಡ ಇಲ್ಲ, ಮಾಸ್ಟರ್ ಅವರು ನಿಮ್ಮ ಲೊಕೇಶನ್ ಕಳಿಸಿದ್ರು. ಹುಡುಗರಿಗೆ ಹೌದೌದು. ಓಕೆ ಚೆನ್ನಾಗಬಾಗಲಿ ಹುಡುಗರಿಗೋಸ್ಕರ ಇಲ್ಲ ಅಲ್ಲ ಸೈಡಲ್ಲಿ ಓಕೆ. ನಾವು ನಿಮ್ಮ ಬಗ್ಗೆ ಹೇಳಿದ್ರು ಪಾಸ್ಟ್ರು, ಒಳ್ಳೆ ಸಂಬಂಧ, ತುಂಬ ಆತ್ಮೀಕವಾಗಿದ್ದಾರೆ. ನಾವು ಟ್ರೂ ಕ್ರಿಶ್ಚಿಯನ್ಸೇ, ಟ್ರೂ ಬಿಲೀವರ್ಸು. ಹೌದು, ಟ್ರೂ ಕ್ರಿಶ್ಚಿಯನ್ಸ್. ಪವಿತ್ರಾತ್ಮ ನಂಬ್ತೀವಿ, ಅನ್ಯ ಭಾಷೆಗಳನ್ನ ನಾವು ನಂಬ್ತೀವಿ, ಯಾವುದು ಮಾತಾಡ್ತೀವಿ. ಸಭೆ ಜಯದೇವನಗರ ರವಿ ಪಾಸ್ಟರ್ ಸಭೆ. ಹೌದು, ನಾವು ಪಾಸ್ಟ್ಗೆ ಹೇಳಿದ್ವಿ, ನೋಡಿ ಒಂದು ಒಳ್ಳೆ ಹುಡುಗಿ ಇದ್ರೆ ಪಾಪ ಅವನಿಗೂ ವಯಸ್ಸಾಯ್ತಾ ಬಂತು. ಅವನು ನನ್ನ ತಮ್ಮ ಚಿಕ್ಕಪ್ಪ ಆಗ್ಬೇಕು ಇವನಿಗೆ. ಗಂಡು ಒಂದು 4 ಅಕ್ಷರ ಓದ್ಕೊಂಡವನೇ. 4 ಅಕ್ಷರ ಅಲ್ಲ, ಬರೀ 4 ಅಕ್ಷರ ಅಲ್ಲ. ಜೀವನ ಹೇಳೋರಪ್ಪ, ಅದಕ್ಕೆ ಏನು ಬೇಕು? ಏನಾದಿದೆ ಇಲ್ಲಾದ್ರೂ ಹುಡುಗಿ ಕೂರಿಸ್ಕೊಂಡು ಪಾಪ ಒಳ್ಳೆ ಕೆಲಸ ನಮ್ಮದೇ ಬಿಸ್ನೆಸ್ ಇದೆ, ಅದು ನೋಡ್ಕೊಂಡ್ರೆ ಅದನ್ನು ನೋಡ್ಕೊಂಡ್ರೆ ಸಾಕು. ಅವನು ಹೊರಗಡೆ ಎಲ್ಲೂ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ. ಪಾಸ್ಟ್ ಬರ್ತೀನಿ ಇಷ್ಟೊಂದು ಸಂಪಾದನೆ ಪಾಸ್ಟ್ ಬರ್ತೀನಿ ಅಂದ್ರೆ ಇನ್ನೂ ಬಂದಿರಲ್ಲ. ಹೌದಾ? ಅಲ್ಲ, ಬರ್ತೀನಿ ಅಂದ್ರೆ ಇಷ್ಟೊತ್ತಿಲ್ಲ. ನೋಡಿ ಮನೆಯವರೇ, ಒಳ್ಳೆ ಕುಟುಂಬ. 15 ವರ್ಷದಿಂದ ಪರಿಚಯ ಇರುವಂಥ ಒಬ್ಬ ಪಾಸ್ಟಿನ ಸಭೆಯಲ್ಲಿ ಇವರು ಬಿಲಿವರ್ಸ್ ಆಗಿ ಟ್ರೂ ಬಿಲಿವರ್ಸ್, ನಿಜವಾದ ದೇವಜನರು, ನಿಜವಾದ ಕ್ರಿಶ್ಚಿಯನ್ಸ್. ಆಯ್ತಾ? ಒಳ್ಳೆ ಕುಟುಂಬ ಆಯ್ತಾ?
ಅದೇ ಥರನೇ ಮಂಜು ಬ್ರದರ್ ಅದೇ ಥರನೇ ನಮ್ಮ ಬಾಬು ಬ್ರದರು ಮತ್ತೆ ರಾಣಿ ಸಿಸ್ಟರ್ ಅವರು ಅನೇಕ ವರ್ಷಗಳಿಂದ ನನ್ನ ಪರಿಚಯ. ಅಷ್ಟೇ ನಾವು ನೋಡಿದ್ವಿ ನಿಮ್ಮನ್ನ ನೀವು ಹೇಳಿದ ತಕ್ಷಣ ನಾವು ಡಿಸೈಡ್ ಮಾಡಿದ್ವಿ ಒಳ್ಳೆ ಕುಟುಂಬ. ಗೌರವ ಮಾಡ್ತೀವಿ. ಸರಿ ನೋಡಿಪ್ಪ, ಈಗ ಸುಮ್ಮನೆ ತಡ ಮಾಡ್ತಾ ಇರೋದು ಬೇಡ. ಈಗೇನು ನೀವು ನಿಮ್ಮ ಮಗಳು ನೋಡಕ್ ಸೊಸೆ ನೋಡಕ್ ಬಂದಿದ್ದೀರಾ? ಹೌದು. ಹುಡುಗಿನ ತೋರಿಸ್ಬಿಡಿ. ನೋಡಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡ್ಬಿಡೋಣ ಮದುವೆ ಬಗ್ಗೆ. ಕರೆಕ್ಟ್ ಅಲ್ವಾ? ಅವರು ಹುಡುಗಿ ನೋಡ್ಬಿಡ್ತೀವಿ ಒಂಚೂರು. ನಮ್ಮ ಹುಡುಗ ಎಷ್ಟೋ ತಲೆ ಬರ್ತೀವ. ಓಕೆ, ಹುಡುಗಿ ಏನು ಓದಿದ್ದಾಳೆ? ಟ್ರಿಪಲ್ ಡಿಗ್ರಿ ಮಾಡೋ. ಟ್ರಿಪಲ್ ಡಿಗ್ರಿ. ಅವನು ಏನು ಕಡಿಮೆ ಇಲ್ಲ. ಅವ್ರು ಚಿಕ್ಕಪ್ಪ ಲೆಕ್ಚರರ್, ಅವರೇ ಹೇಳ್ಬಿಡೋದಿಲ್ಲ. ಅವ್ರು ಯಾವ ದಾರಿ ತೋರಿಸ್ತಾರೆ ಅದೇ ದಾರಿ ಹೇಳ್ಬೋದು. ಒಳ್ಳೆ ಸಂಸ್ಕೃತಿ ಕಲಿಸಿದ್ರು. ನೋಡವ ಎಂತ ಕುಟುಂಬ ಸಿಗ್ತದೆ. ನೀವು ಬಿಡ್ಬೇಡ ನೋಡಿ. ಮಂಜು ಬ್ರದರ್, ಈಗ ಏನು ನೋಡಾಯ್ತು, ಏನು ಮಾತುಕತೆ ಬೇಗ ಮುಗಿಸ್ಬಿಡಿ. ಏನು ಮದುವೆ ಬಗ್ಗೆ ಏನು ನೀವು ಬಯಸ್ತೀರಾ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ಬಿಡ್ಬೇಕು ನೋಡಪ್ಪ. ಏನು ಗೊತ್ತಾ, ಮುಚ್ಚುಮಳೆಲ್ಲ ಇರಬಾರ್ದು. ಡೈರೆಕ್ಟಾಗಿ ನಿಮ್ಗೆ ಏನು ಅವಶ್ಯಕತೆ ಇದೆ, ಏನು ಬಯಸ್ತೀರಾ ಅವರಿಂದ ಅದನ್ನು ಕರೆಕ್ಟಾಗಿ ಹೇಳ್ಬಿಡಿ. ನಾಳೆ ದಿನದಲ್ಲಿ ತೊಂದರೆ ಹಾಕೊಡ್ಬಾರ್ದು. ಮಾತಾಡ್ಬೇಡ. ನಮ್ಮ ಹುಡುಗ ಒಂದು ಸ್ವಲ್ಪ ಓದಿಸಿದ್ದೀವಿ, ಒಂದು ಸ್ವಲ್ಪ ಓದ್ಕೊಂಡವನೆ. ಅವನು ಹೊರಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮದೇ ಬಿಸ್ನೆಸ್ ನೋಡ್ಕೊತಾನೆ. ನಾವು ವರದಕ್ಷಿಣೆ ಮುಟ್ಟಲ್ಲ. ನಾವು ಟ್ರೂ ಬಿಲೀವರ್ಸ್. ವರದಕ್ಷಿಣೆ ತಗೊಳ್ಳಲ್ಲ. ಆಯ್ತಾ? ಅಲ್ಲಿ ನಿಜವಾಗ್ಲೂ ಓಕೆ. ಆದರೆ ಅವ್ನು ಚಿಕ್ಕ ವಯಸ್ಸಿಂದ ಒಂದು ಬುಲೆಟ್ ಕೊಡಿಸಿ ಆದರೆ ನನಗೆ ಕೊಡ್ಸೋಕ್ಕಾಗಲಿಲ್ಲ. ಈಗ ಅವ್ನು ಓಡಾಡೋಕ್ಕಲ್ಲ, ನಾಳೆ ದಿನ ನಿಮ್ಮ ಹುಡುಗಿ ಮದುವೆ ಬಂದ್ಮೇಲೆ ಬಸ್ಸಲ್ಲಿ ಓಡಾಡಿದ್ರೆ ಚೆನ್ನಾಗಿರ್ತದ? ನೀವೇಳಿ. ಅವರಿಬ್ರು ಹೆಣ್ಣು ಜೋಡು ಚೆನ್ನಾಗಿರ್ತದೆ, ಗಾಡಿಯಲ್ಲಿ ಓಡಾಡ್ಕೊಂಡಿರ್ತಾರೆ. ಹೊಸದಾಗಿ ಮದುವೆ ಆಗಿರೋರು ಗಾಡಿಯಲ್ಲಿ ಓಡಾಡಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಒಂದು ಬುಲೆಟ್ ಅನ್ನು ಕೊಡಿಸಿದ್ರೆ ಏನಿಲ್ಲ ಕಣಮ್ಮ, ಒಂದು 2.5 ಲಕ್ಷ ಹಾಕೋದು ಅಷ್ಟೇ. ನನ್ನ ದುಡ್ಡಲ್ಲೂ ಬೇಕಿರೋ ಒಂದು ಅರ್ಧ ತಕ್ಕ ಕೊಡ್ಸ್ಕೊಡಮ್ಮ. ನಮ್ಮ ಮಗಳು ಅಲ್ಲಿಯ ಚೆನ್ನಾಗಿರ್ಬೇಕಷ್ಟೇ ನಮ್ಗೆ. ಆಮೇಲೆ ಇಷ್ಟ ಏನಿಲ್ಲ. ಇವಾಗ ನಮ್ಮ ಹುಡುಗಂಗೆ ನಾವು ತುಂಬ ಕ್ರಿಶ್ಚಿಯನ್ಸ್. ನಮ್ಮ ಹುಡುಗ ತುಂಬ ಒಳ್ಳೆಯವನು. ಅವನಿಗೆ ಏನು ಕೊಡಬೇಡಿ. ನಮ್ಮ ಹುಡುಗನ ಮೇಲೆ 1 ಗ್ರಾಮ್ ಚಿನ್ನನೂ ಏನು ಬೇಡ. ಆದರೆ ನಿಮ್ಮ ಹುಡುಗಿ ನನಗೆ ಕಳಿಸ್ಬೇಕು. ಬರೀ ಕಟ್ಟಲ್ಲಿ ಏನಾದ್ರು ಕಳ್ಸೋಕ್ಕಾಗುತ್ತಾ? ಅದಕ್ಕೆ ಬರೀ ಒಂದು 3 ಗ್ರಾಮ್ ಏನಾದರೂ ಚಿನ್ನ ಹಾಕಿ ಕಳಿಸಿ. ನಿಮ್ಮ ಹುಡುಗಿಗೆ ನನ್ನ ಹುಡುಗನಿಗೆ ಏನೂ ಬೇಡ. ನಿಮ್ಮ ಹುಡುಗಿಗೆ ಒಂದು 3 ಗ್ರಾಮ್ ಚಿನ್ನ ಹಾಕಿ ಕಳಿಸಿ. ಏನು ಮಮ್ಮಿ ರೆಡಿ ಬಿಡವ, ಸಂಪಾದನೆ ಮಾಡ್ತೇವವ, ಕೊಡ್ಸ್ಬಿಟ್ಟು ಒಳ್ಳೆ ಮಗನ ಪಡೆದಿದ್ದೀರಾ. ಒಳ್ಳೆ ಮಗ. ಮಗಳು ತಾನೆ, ಒಳ್ಳೆ ಹುಡುಗ ಸಿಕ್ಕಾಗ ಮಗಳು ತಾನೆ. ಆಯ್ತು, ನಿಮ್ಮ ಮತ್ತೆ ನಿಮ್ಮಗಳು ಸಂತೋಷಕ್ಕೆ ಒಂದು ಚಿಕ್ಕ ಒಂದು ನಾವು ಬಿಸ್ನೆಸ್ ಹಾಕೊಡ್ತೀವಿ. ಅದು ದೊಡ್ಡ ಒಂದು ಮನೆ ಕಟ್ಟಕ್ಕೆ ಒಂದು ಜಾಗ ಬರಬೇಕಲ್ಲ. ಅವ್ರು ಇರೋಕ್ಕೋಸ್ಕರನೇ, ನಮಗಲ್ಲ ಅದು. ಹುಡುಗ ಹುಡುಗಿ ಚೆನ್ನಾಗಿರಲಿ. ನಿಮ್ಮ ಅಪ್ಪ ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು? ನನ್ಗೆ ಆಸ್ತಿನೇ ಬೇಡ, ತಂಗಿ ಸಾಕು. ಒಳ್ಳೆ ಮಗನ ಪಡೆದಿದ್ದೀರಾ. ಕೊಡು ನಮ್ಮ ಭಾವ ಓದಿ ಬಿಡ ಭಾವ. ನಾವು ಇಬ್ಬರು ಕ್ರಿಶ್ಚಿಯನ್ಸ್, ನಾವು ಎಕ್ಸ್ಪೆಕ್ಟ್ ಮಾಡಲ್ಲ.
ನಿಮ್ಮ ಹುಡುಗಿ ಚೆನ್ನಾಗಿರಲಿ ಅಂತಲೇ ಇದೆಲ್ಲ ಹೇಳ್ತೀನಿ. ಕೊನೆಯದಾಗಿ ಏನಪ್ಪ ಅಂದರೆ ಒಂದು ಮದುವೆ ಮಾಡುವಾಗ ಒಂದು ಒಳ್ಳೆ ಚೌಕಲ್ಲಿ ನಮ್ಮ ಕಡೆ ಜಾಸ್ತಿ ಏನು 2,000 ಜನ ಬರ್ಬೋದು. ಸಿಂಪಲ್ ಆಗಿ ಒಂದು ಮಟನ್ ಊಟ ಸಿಂಪಲ್ ಆಗಿ ಒಂದು ಮಟನ್ ಊಟ ಹಾಕಿ ಒಂದು 2,000 ಜನ ಬರ್ಬೋದು. ಒಂದು ಒಳ್ಳೆ ಜಾಗದಲ್ಲಿ ಮದುವೆ ಮಾಡ್ಕೊಡಿ ಅಷ್ಟೇ. ಇನ್ನು ಇದು ಬಿಟ್ಟರೆ ನಾವೇನು ಕೇಳೋದು, ನಾವು ಟ್ರೂ ಕ್ರಿಶ್ಚಿಯನ್ಸ್. ನಾವು ದೇವ್ರ ವಾಕ್ಯಕ್ಕೆ ಆ ಕಡೆ ಈ ಕಡೆ ಎಲ್ಲ ಆಡಲ್ಲ. ಆಸ್ತಿ ಮಾಡಿ ಇಟ್ಟಿದ್ದೀರಪ್ಪ, ಓದ್ಬೇಕು ಕೊಡಪ್ಪ, ಮದುವೆ ಮಾಡ್ಸಪ್ಪ, ಗೊತ್ತಾಗಿಲ್ಲ ಚೆನ್ನಾಗಿದ್ರೆ ಅದೇ ಸಾಕು. ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಮುಂಚೆ ಹೇಳಿ ಅಷ್ಟೇ. ಇದೆಲ್ಲ ಓಕೆ, ಆದರೆ ಮೊನ್ನೆ ಒಂದು ಕ್ಲಾರಿಟಿ ಬೇಕು ನಮಗೆ. ನಾವು ಪಾಸ್ಪೋರ್ಟ್ ಫೋನಲ್ಲಿ ಹೇಳೋಣ ಅಂತಂದ್ರೆ ಮರ್ತೋಗ್ಬಿಟ್ಟೆ. ಅಷ್ಟೇ ಇವರು ನಮ್ಮ ಜಾಸ್ತಿ ಅಷ್ಟೇ ನಮ್ಮ ಜಾಸ್ತಿ ಅದನ್ನೇ ಕ್ಯಾಶ್ ಕ್ಯಾಶ್ ಅಂತ ಹೇಳ್ತಾರಲ್ಲ ನೀವು. ಫಸ್ಟ್ ಇವ್ರು ಏನು ಮಾಡ್ತಾರೆ? ಬೆಳಿಗ್ಗೆ ನನ್ನ ಗಂಡ ಒಂದು ಸೀತಾಗೆ ಅನ್ಕೊಂಡೆ. ನಾನು ಅದಕ್ಕೆ ಹೇಳ್ದೆ ನಾನು ಸಿಗ್ತೀನಿ ಅಂತ ಕೇಳ್ತಾರೆ. ಬೆಕ್ಕು ಬೇರೆ ಅಡ್ಡ ಬಂತು ಆಗ ಅನ್ಕೊಂಡೆ ಏನು ಪಾಸ್ಟ್ ಒಳ್ಳೆ ಕರ್ಕ ಬಂದರೆ ಕ್ಯಾಶ್ ಬಗ್ಗೆ ಮಾತಾಡ್ತಾರೆ. ಕ್ಯಾಶ್ ಕೇಳಿದ್ರೆ ಇವತ್ತು ನಾಳೆ ಗೊತ್ತಾಗಬೇಕಲ್ವಾ? ಇಷ್ಟೊತ್ತಂತ ಟ್ರೂ ಕ್ರಿಶ್ಚಿಯನ್ ಟ್ರೂ ಬಿಲಿವರ್ ಅಂದ್ಕೊಂಡು ಕ್ಯಾಶ್ ಕೇಳಬಹುದು. ನಮ್ಗೆ ಕಿತ್ತೋಗಿರೋ ಕ್ಯಾಶ್ ನಾವು ಬಿಲಿವರ್ ಕಿತ್ತೋದ ಜಾತಿ ಏನೇ ಮಾಡ್ತೀಯ ಮದುವೆ ಆಯ್ತು ಕುತ್ಕೊಂಡು ಈ ಕ್ಯಾಶ್ ಏನಪ್ಪ ಮುಚ್ಚು ಬ್ರದರ್, ನಾವು ನಿನ್ನ ಟ್ರೂ ಕ್ರಿಶ್ಚಿಯನ್ ಅಂತ ಅಂದ್ಕೊಂಡ್ವಿ. ಏನ್ ಟ್ರೂ ಕ್ರಿಶ್ಚಿಯನ್? ಮದುವೆ ಅಲ್ಲ, ಕ್ರೈಸ್ತರ ಮದುವೆ ಯಾವ ರೀತಿ ನಡೆಯುತ್ತೆ ಗೊತ್ತಾ? ಕ್ರೈಸ್ತರ ಮದುವೆಯಲ್ಲಿ ನಾವು ವರದಕ್ಷಿಣೆ ತಗೋಬಾರ್ದು, ನಿಮ್ಗೆ ಗೊತ್ತಾ? ವರದಕ್ಷಿಣೆ ಮುಟ್ಟಲ್ಲ. ಅಲ್ಲಪ್ಪ, ವರದಕ್ಷಿಣೆ ಮುಟ್ಟಲ್ಲ ಅಂತ ಹೇಳಿದೆ. ವರದಕ್ಷಿಣೆ ಮುಟ್ಟಲ್ಲ ಅಂತ ಅಂದ್ಬಿಟ್ಟು ಬುಲೆಟ್ಟು ಏನದು ಅವ್ರಿಗೆ ಬುಲೆಟ್ಟು ಮನೆ ಮಕ್ಕಳು ಊರಿನ ಚಿನ್ನ ಏನಿದೆ ಇದೆಲ್ಲ ಒಂದು ಅರ್ಥ ಮಾಡ್ಕೊಂಡ್ರಿ. ಕ್ರೈಸ್ತರಲ್ಲಿ ಈ ತರ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಈಸಾಕ ಮದುವೆ ಆಗ್ಬೇಕಾದ್ರೆ ರೆಬೆಕ್ಕಳಿಗೆ ಆತ ಕೊಟ್ಟು ಕರ್ಕೊಂಡು ಬಂದ, ಈಸ್ಕೊಂಡು ಕರ್ಕೊಂಡು ಬರ್ಲಿಲ್ಲ. ಆಗಿರೋದ್ರಿಂದ ಯೇಸುವು ಕೂಡ ಅಷ್ಟೇ ನಮ್ಮನ್ನ ಮದುವೆ ಆಗೋದಕ್ಕೋಸ್ಕರ ಈಗಾಗಲೇ ಲೋಕಕ್ಕೆ ಬಂದು ಪವಿತ್ರಾತ್ಮರನ್ನು ಕೊಟ್ಟು ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ. ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮಿಂದ ಏನೋ ಬಯಸಲ್ಲ. ಕ್ರೈಸ್ತರು ವರದಕ್ಷಿಣೆ ತೆಗೆದುಕೊಳ್ಬಾರ್ದು. ವರದಕ್ಷಿಣೆ ಪಾಪ, ವರದಕ್ಷಿಣೆ ಮುಟ್ಟಬಾರ್ದು. ಹೇಗೆ ಹೇಳಿದ್ರಿ ನೀವು? ಅದನ್ನು ಇನ್ನೊಂದು ಜಾತಿ ಬೇರೆ. ಏನ್ರಿ ಜಾತಿ? ಯೇಸು ಸ್ವಾಮಿ ಏನಂತ ಹೇಳಿದ್ದಾರೆ? ಯೇಸು ಸ್ವಾಮಿ ಲೋಕದಲ್ಲಿ ಸತ್ಯದೇನಕ್ಕಾಗಿ, ಯೇಸು ಬಂದಿದ್ದೇನಕ್ಕಾಗಿ ಜಾತಿ ಮಾಡೋದಕ್ಕಾಗಿ ಬಂದ್ರ? ಯೇಸು ಎಲ್ಲರನ್ನ ಒಂದಾಗಿಸೋದಕ್ಕೋಸ್ಕರ ಬಂದ್ರು. ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ, ಎಲ್ಲ ಒಂದೇ ಜಾತಿ, ಮಾನವ ಜಾತಿ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ನಾವೆಲ್ಲರೂ ಒಂದೇ ಆತ್ಮಕ್ಕೆ ಒಳಪಟ್ಟವರು. ಅದೇ ರೀತಿ ಅರ್ಥ ಮಾಡ್ಕೊಂಡ್ರಿ, ಜಾತಿ ನೀತಿ ಇರಬಾರ್ದು. ಕ್ರೈಸ್ತರಾಗಿ ಆ ಜಾತಿ ಈ ಜಾತಿ ಮೇಲ್ ಜಾತಿ ಕೀಳ್ ಜಾತಿ ಇಲ್ಲ. ಆಡು ಒಡೆಯ ಗಂಡು ಹೆಣ್ಣು ಯಹೂದ್ಯ ಅನ್ಯ ಎಂಬ ಯಾವ ರೀತಿಯ ಭೇದ ಇಲ್ಲ. ಎಲ್ಲರೂ ಕ್ರಿಸ್ತರನ್ನು ನಾವು ಒಂದೇ ಆಗಿದ್ದೀವಿ, ಒಂದೇ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೀವಿ, ಒಂದೇ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ. ಜಾತಿ ಬಗ್ಗೆ ಮಾತಾಡಬಾರ್ದು ಅಲ್ಲಮ್ಮ. ಖುಷಿ ಪಡ್ತಾ ದೇಶದಲ್ಲಿ ಅವ್ರ ಬೈತದೆ ಅಂತ ಫಸ್ಟ್ ಬಂದ ತಕ್ಷಣ ಏನಂತ ಹೇಳ್ದ ನಾನು ಪಲ್ಲಿ ಲೊಚ್ಕುಟ್ಟ ಎಂತ ಸಿಕ್ಕರು ಅದು ಅಲ್ಲಮ್ಮ. ಬೈಬಲ್ ಎಲ್ಲಿ ಬರೆಯಲ್ಪಟ್ಟಿದೆ? ಬೈಬಲ್ ಅಲ್ಲಿ ಆ ಸಂಬಂಧ ಎಲ್ಲಿ ಬರೆಯಲ್ಪಟ್ಟಿದೆ? ಪಲ್ಲಿ ಲೊಚ್ಕುಟ್ಟಿದ್ರೆ ಸತ್ಯನಾ? ಅದು ಒಳ್ಳೆ ಎಲ್ಲರೂ ಹೇಳ್ತಾರೆ ಅಂತ ಅಂದ್ಬಿಟ್ಟು ಎಷ್ಟೋ ರೀತಿಯಾದಂಥ ಈ ರೀತಿಯಾದ ಸಂಪ್ರದಾಯಗಳನ್ನ, ಈ ರೀತಿಯಾದಂಥ ವಾಡಿಕೆಗಳನ್ನ ಲೋಕ ಮಾಡೋದನ್ನ ನಾವು ಮಾಡ್ತಾ ಇದ್ದೀವಿ. ಪಲ್ಲಿ ಲೊಚ್ಕೊಂಡ್ರೆ ಏನೋ ಶುಭ ಶಕುನ ಹಂಗ ಇಲ್ಲ. ಎಲ್ಲಾ ದಿನವೂ ಎಲ್ಲಾ ಸಮಯ ಶುಭವಾದ ದಿನವೇ. ಮಂಗಳವಾರ, ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಎಲ್ಲಾ ದಿನ
ಯಾವುದು ಕೆಟ್ಟ ದಿನ ಇಲ್ಲ, ಯಾವುದು ಕೆಟ್ಟ ಗಳಿಗೆ ಇಲ್ಲ, ಎಲ್ಲ ದಿನ ಎಲ್ಲ ಸಮಯನೂ ಒಳ್ಳೇದು ಆಯ್ತಾ. ಆಮೇಲೆ ಇನ್ನೊಂದೇನು ಹೇಳಿದ್ರಲ್ಲ, ಒಂಟಿ ಸಿನ ಏನಮ್ಮ ನೀವು ಕ್ರಿಶ್ಚಿಯನ್ ವಾಕ್ಯ ಏನಮ್ಮ ಕೇಳ್ತಾ ಇದ್ದೀರೋ, ಏನಪ್ಪ ವಾಕ್ಯ ಕೇಳ್ತಾ ಇದ್ದೀರಾ? ಎರಡು ಸಿನ ತಪ್ಪು. ನಾವಿನ್ನೂ ಲೋಕದವರಲ್ಲ, ನಾವು ಲೋಕಕ್ಕೆ ಬೆಳಕನ್ನು ತೋರಿಸಬೇಕಾಗಿದೆ. ಇನ್ನೂ ಈ ರೀತಿಯಾದ ವಾಡಿಕೆಗಳನ್ನ, ಇನ್ನೂ ಈ ರೀತಿಯಾದ ಲೋಕ ಸಂಬಂಧವಾದ ಕಾರ್ಯಗಳನ್ನ ನಾವು ಮಾಡ್ತಾ ಇರೋದು ತಪ್ಪು. ಇನ್ನು ಮುಂದೆ ಇದೆಲ್ಲ ಮಾಡಬಾರ್ದು. ಈ ರೀತಿಯಾದಂಥ ಸಂಗತಿಗಳನ್ನ, ಈ ರೀತಿಯಾದ ನಂಬಿಕೆಗಳನ್ನ ಬಿಡಬೇಕು. ಇದು ಜೀವಕರ್ಮದ ಮೇಲಿರ್ತಕ್ಕಂಥ ನಂಬಿಕೆ. ಈ ನಂಬಿಕೆಯನ್ನು ನಾವು ಯಾರೂ ಯೇಸುವನ್ನು ನಾವು ಮೆಚ್ಚಿಸೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಹೀಗಾಗಿರೋದ್ರಿಂದ ಸಮಾಧಾನ ಮಾಡ್ಕೊಳ್ರಿ. ಈ ಮದುವೆ ವಿಷಯದಲ್ಲಿ ಸಮಾಧಾನವಾಗಿ ಮಾತಾಡ್ರಿ. ಇನ್ಮೇಲೆ ಜಾತಿ ಗೀತಿ ಮತ್ತೆ ಈ ರೀತಿಯಾಗಿ ವರದಕ್ಷಿಣೆ ಮಾತಾಡಬಾರ್ದು. ವರದಕ್ಷಿಣೆ ಬಗ್ಗೆ ಮಾತಾಡಲೇಬಾರ್ದು, ತಪ್ಪು. ನಾವು ಕ್ರಿಶ್ಚಿಯನ್ಸ್ ಅಲ್ಲಿ ನಾವು ಮೇಲ್ಜಾತಿ, ನಮ್ಮ ಜಾತಿಯವ್ರ ಜೊತೆ ಮಾತಾಡ್ಕೊಳ್ಳೋಣ, ನಿಮ್ಮ ಹತ್ರನೇ ಗುಣ ಮಾಡೋಣ, ಈ ಥರ ಎಲ್ಲ ನಾವು ಮಾಡ್ತೇವೆ. ಯೇಸು ಸ್ವಾಮಿ ಎಲ್ಲ ಜಾತಿಯವ್ರಿಗೋಸ್ಕರ ಸತ್ತು ಪೂರ್ಣಲ್ಪಟ್ಟು ಮತ್ತೆ ವಾಪಸ್ ಇದ್ರು. ನಾವು ಆ ವಿಷಯನ ನಾವು ಮರ್ತೋಗ್ಬಿಟ್ಟಿದ್ದೇವೆ. ನಾನು ಚರ್ಚಿಗೆ ಬಂದಾಗಲೂ ನಮ್ಮ ಜಾತಿಯವ್ರನ್ನ ಮಾತ್ರನೇ ಮಾತಾಡಿಸ್ತಾರೆ, ಅವ್ರಿಗೆ ಮಾತ್ರ ಪ್ರಯತ್ನ ಅವ್ರ ಜೊತೆ ಮಾತ್ರ ಊಟ ಮಾಡ್ತಾರೆ. ಏನಾದರೂ ಮಾತಾಡ್ಬೇಕಂದ್ರೂ ಅವ್ರ ಜೊತೆ, ಯಾರಾದರೂ ಕೀಳು ಜಾತಿ ಇದ್ದರೆ ಅವ್ರನ್ನ ಮಾತಾಡಿಸ್ತಾನೆ ಇರಲಿಲ್ಲ ನಮ್ಮ ಚರ್ಚಲ್ಲಿ. ಇದು ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ಇಲ್ಲಿಂದ ಇನ್ಮೇಲಿಂದ ನಾವು ಕ್ಯಾಸ್ಟನ್ನು ನೋಡಲ್ಲ. ಫಸ್ಟ್ ನೀವು ಕ್ಯಾಸ್ಟ್ ಯಾವುದಾದ್ರೂ ಆಗಿರಲಿ, ಯಾವುದು ಜಾತಿ ಭೇದ ಭಾವ ನಾವು ನೋಡಬಾರ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಜಾತಿ ಧರ್ಮನ ನೋಡುವಂಥವ್ರು ಕ್ರೈಸ್ತರೇ ಅಲ್ಲ. ಯಾಕೆಂದ್ರೆ ಯೇಸು ಜಾತಿ ಧರ್ಮವನ್ನ ನೋಡಿ ನಮಗೆ ರಕ್ಷಣೆ ಕೊಡಲಿಲ್ಲ. ಯಾವ ಜಾತಿನ ನೋಡಿ ಯೇಸಪ್ಪ ನಮಗೆ ರಕ್ಷಣೆ ಕೊಟ್ಟರು ಅಲ್ವಾ? ಯಾರೆಲ್ಲ ಒಳ್ಳೆ ಹಾಕೊಂಡಿರ್ತಾರೆ, ಯಾರ ಹತ್ರ ಎಲ್ಲ ದುಡ್ಡು ಇರುತ್ತೆ ಅವರೇ ಒಳ್ಳೆಯದು, ಅವ್ರನ್ನೇ ಯೇಸು ಸ್ವಾಮಿ ಪ್ರೀತಿ ಮಾಡೋದಂತ ಹೋಗ್ತೀವಿ. ಆದರೆ ಯೇಸು ಸ್ವಾಮಿ ಎಲ್ಲರಿಗೋಸ್ಕರ ಬರುವ ಶ್ರೀಮಂತ ಅಂತಿದ್ದೇನೆ, ಒಂದು ಹೆಣ್ಣು ಭೇದ ಭಾವ ಯಾವ ಎದುರಿಗೆಲ್ಲ ಯಾರೂ ಇಲ್ಲ. ಆ ಥರ ಎಲ್ಲರೂ ಒಂದೇ ರೀತಿಯ ತಂದೆ ಯೇಸು ಸ್ವಾಮಿ ಪ್ರೀತಿ ಅವ್ರಂತ ಮಾತ್ರ ಹೌದು ಫಸ್ಟ್ ನೀವು ಹೇಳಿದ್ದು ಸರಿ. ನಾವು ಶತನ ನೋಡ್ತಾ ಇದ್ದೀವಿ, ದಿನಗಳು ನೋಡ್ತೀವಿ, ಬೆಕ್ಕು ಹೊಟ್ಟ ಬಂದಿದ್ದು ಇದೆಲ್ಲ ನೋಡ್ತೀವಿ. ಇಷ್ಟು ದಿನ ಗೊತ್ತಾಗಲಿಲ್ಲ ಅದೆಲ್ಲ ಎಲ್ಲ ದಿನ ಒಳ್ಳೆಯದೇ ಅಂತ. ಸೊ ನೀವು ಹೇಳಿದಾಗ ಅದು ಸರಿ ನಾವು ಕ್ಷಮಿಸಿ, ಇನ್ಮೇಲೆ ಆ ರೀತಿ ನಾವು ನೋಡೋಣ. ನಮ್ಮದು ಸಂಸ್ಕೃತಿ ಅಷ್ಟೇ ದುಡ್ಡಿಗೆ ಅಧಿಕಾರದಲ್ಲಿ ಎಲ್ಲ ಕೊಡ್ತೀನಿ ಸಂಸ್ಕೃತಿ ಅಷ್ಟೇ. ಇಲ್ಲ, ದಯವಿಟ್ಟು ಕ್ಷಮಿಸಿ. ಎರಡು ಕೈ ಜೋಡಿಸಿ ನಾವು ಬೆಳೆದ ನಿಮ್ಮ ಮನೆಯಿಂದ ನಮ್ಗೆ ಮದುವೆನೂ ನಾವೇ 4 ಲಕ್ಷ ಹಾಕ್ಕೊಂಡು ನೋಡ್ಕೊಳ್ತೀವಿ. ನೀವು ಜಸ್ಟ್ ಮಗಳನ್ನ ನಗರಕ್ಕೆ ಕಳಿಸ್ಕೊಡಿ ಸಾಕು. ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೀವಿ. ನಿಮಗೂ ಸಮೂಹವಾಗಿ ಮದುವೆ ಪಾಠ ಹಂಚ್ಕೊಳ್ಳೋಣ. ಓಕೆ, ನಮ್ಗೆ ಯಾವ ಜಾತಿ ಭೇದ ಭಾವ ಎಲ್ಲ ಮಾತಾಡಲ್ಲ. ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡ್ತಾನಂತ ಮದುವೆ ಹಾಗೆ ಆಗುತ್ತೆ. ಓಕೆ, ಇಲ್ಲಿ ಕೂತಿರೋರು ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ನಾವು ಕ್ರೈಸ್ತರಾಗಿರೋರು ಜಾತಿ ಭೇದನ ಮಾಡಬಾರ್ದು. ಬೈಬಲಲ್ಲಿ ಎಲ್ಲ ಧರ್ಮಗಳಿಗಾಗಿ, ಎಲ್ಲ ಜಾತಿಗಾಗಿ, ಎಲ್ಲ ಭಾಷೆ ಕುಲಗಳಿಗಾಗಿ ಯೇಸು ಶಿಲುಬೆಯಲ್ಲಿ ಬಲಿಯಾದರು. ಯೇಸು ಕ್ರೈಸ್ತರಿಗಾಗಿ ಮಾತ್ರ ಬರಲಿಲ್ಲ, ಯೇಸು ಯಹೂದ್ಯರಿಗಾಗಿ ಮಾತ್ರ ಬರಲಿಲ್ಲ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾವುದೋ ಧರ್ಮ, ಯಾವುದೋ ಜಾತಿಗಾಗಿ ಯೇಸು ಬರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾತಿ ಭೇದ ಇದ್ರೆ ದಯವಿಟ್ಟು ಅವ್ರನ್ನ ಇವತ್ತೇ ತೆಗೆದಾಕ್ರಿ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ನಾವೆಲ್ಲರೂ ಹೋಗೋ ಸ್ಥಳ ಒಂದೇ, ನಾವೆಲ್ಲ ಒಂದೇ ಹೆಸರಿಂದ. ಇನ್ನೂ ಜಾತಿಯನ್ನು ದೇವ ನಮ್ಮನ್ನು ಬಿಟ್ಟು ಹೊರಗೋಗ್ಲಿ. 2 ಮಹಾಯುದ್ಧಗಳು ನಡೆದಿದ್ದು ಜಾತಿಯ ಹೆಸರಿಂದ. ಇನ್ನೂ ಜಾತಿ ಇಟ್ಕೊಂಡಿದ್ರೆ ಇನ್ನೊಂದು ಯುದ್ಧ ನಡೆಯುತ್ತಿದೆ. ಇನ್ನೂ ಅನೇಕ ಲಕ್ಷಾಂತರ ಜನ ಸಾಯುತ್ತಿದ್ದಾರೆ. ಈಗಲೂ ಜನ ಸಾಯ್ತಾನೆ ಇದ್ದಾರೆ. ಕಾರಣ ಜಾತಿ. ನಮ್ಮ ಭಾರತದಲ್ಲಿ ಅಷ್ಟೇ 400 ಜಾತಿಗಳಿವೆ. ಈ ಜಾತಿಯ ಹೆಸರಿಂದ ಅನೇಕರನ್ನ ಶೋಷಣೆ ಪಡಿಸ್ತಾ ಇದ್ದಾರೆ, ಅನೇಕರನ್ನ ನೋಯಿಸ್ತಾ ಇದ್ದಾರೆ. ದಯವಿಟ್ಟು ಕ್ರೈಸ್ತರಾಗಿ ನಾವೇ ಲೋಕಕ್ಕೆ ಬೆಳಕಾಗಬೇಕಾಗಿದೆ. ಇನ್ನು ಮುಂದೆ ನಾವು ಜಾತಿಯನ್ನು ನೋಡಬಾರ್ದು. ನಾವೆಲ್ಲರೂ ಕೂಡ ಕ್ರೈಸ್ತರು ಅಲ್ಲ, ನಾವು ದೇವರ ಮಕ್ಕಳು, ನಾವು ವಿಶ್ವಾಸಿಗಳು. ಎಲ್ಲಾನು ಆಶೀರ್ವಾದ ಮಾಡ್ತಾರೆ. ಹೇಳಿ ಅಷ್ಟೇ. ಇದೆಲ್ಲ ಓಕೆ, ಆದರೆ ಒಂದೇ ಒಂದು ಕ್ಲಾರಿಟಿ ಬೇಕು ನಮಗೆ. ನಾವು ಪಾಸ್ಪೋರ್ಟ್ ಫೋನಲ್ಲಿ ಹೇಳೋಣ ಅಂತಂದರೆ ಮರ್ತೋಗ್ಬಿಟ್ಟೆ.
ಏನಪ್ಪ ಮುಂಚೆ ಬ್ರದರ್, ನಾವು ನಿನ್ನ ಟ್ರೂ ಕ್ರಿಶ್ಚಿಯನ್ ಅಂತ ಅಂದ್ಕೊಂಡ್ವಿ. ಏನ್ ಟ್ರೂ ಕ್ರಿಶ್ಚಿಯನ್? ಮದುವೆ ಅಲ್ಲ, ಕ್ರೈಸ್ತರ ಮದುವೆ ಯಾವ ರೀತಿ ನಡೆಯುತ್ತೆ ಗೊತ್ತಾ? ಕ್ರೈಸ್ತರ ಮದುವೆಯಲ್ಲಿ ನಾವು ವರದಕ್ಷಿಣೆ ತಗೋಬಾರ್ದು, ನಿಮ್ಗೆ ಗೊತ್ತಾ? ವರದಕ್ಷಿಣೆ ಮುಟ್ಟಲ್ಲ. ಅಲ್ಲಪ್ಪ, ವರದಕ್ಷಿಣೆ ಮುಟ್ಟಲ್ಲ ಅಂತ ಹೇಳಿದೆ. ವರದಕ್ಷಿಣೆ ಮುಟ್ಟಲ್ಲ ಅಂತ ಅಂದ್ಬಿಟ್ಟು ಬುಲೆಟ್ ಏನದು? ಅವ್ರಿಗೆ ಬುಲೆಟ್, ಮನೆ, ಮಕ್ಕಳು, ಊರಿನ ಚಿನ್ನ, ಏನಿದೆಲ್ಲ ಒಂದು ಅರ್ಥ ಮಾಡ್ಕೊಂಡ್ರಿ. ಕ್ರೈಸ್ತರಲ್ಲಿ ಈ ತರ ಬರೆಯಲ್ಪಟ್ಟಿದ್ದು ಏನಂತ ಹೇಳಿದ್ರೆ, ಈಸಾಕ ಮದುವೆ ಆಗ್ಬೇಕಾದ್ರೆ ರೆಬೆಕ್ಕಳಿಗೆ ಆತ ಕೊಟ್ಟು ಕರ್ಕೊಂಡು ಬಂದ, ಈಸ್ಕೊಂಡು ಕರ್ಕೊಂಡು ಬರ್ಲಿಲ್ಲ. ಆಗಿರೋದ್ರಿಂದ ಯೇಸುವು ಕೂಡ ಅಷ್ಟೇ ನಮ್ಮನ್ನ ಮದುವೆ ಆಗೋದಕ್ಕೋಸ್ಕರ ಈಗಾಗಲೇ ಲೋಕಕ್ಕೆ ಬಂದು ಪವಿತ್ರಾತ್ಮರನ್ನ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮಿಂದ ಏನೋ ಒಂದು ಬಯಸಲ್ಲ. ಕ್ರೈಸ್ತರು ವರದಕ್ಷಿಣೆ ತೆಗೆದುಕೊಳ್ಬಾರ್ದು. ವರದಕ್ಷಿಣೆ ಪಾಪ, ವರದಕ್ಷಿಣೆ ಮುಟ್ಟಬಾರ್ದು. ಹೇಗೆ ಹೇಳಿದ್ರಿ ನೀವು? ಅದನ್ನು ಇನ್ನೊಂದು ಜಾತಿ ಬೇರೆ. ಏನ್ರಿ ಜಾತಿ? ಯೇಸು ಸ್ವಾಮಿ ಏನಂತ ಹೇಳಿದ್ದಾರೆ? ಯೇಸು ಸ್ವಾಮಿ ಲೋಕದಲ್ಲಿ ಸತ್ಯದೇನಕ್ಕಾಗಿ, ಯೇಸು ಬದುಕೇನಕ್ಕಾಗಿ ಜಾತಿ ಮಾಡೋದಕ್ಕಾಗಿ ಬಂದ್ರ? ಯೇಸು ಎಲ್ಲರನ್ನ ಒಂದಾಗಿಸೋದಕ್ಕೋಸ್ಕರ ಬಂದ್ರು. ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ, ಎಲ್ಲ ಒಂದೇ ಜಾತಿ, ಮಾನವ ಜಾತಿ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ನಾವೆಲ್ಲರೂ ಒಂದೇ ಆತ್ಮಕ್ಕೆ ಒಳಪಟ್ಟವರು. ಅದೇ ರೀತಿ ಅರ್ಥ ಮಾಡ್ಕೊಂಡ್ರು. ಜಾತಿ ನೀತಿ ಇರಬಾರ್ದು. ಕ್ರೈಸ್ತರಾಗಿ ಆ ಜಾತಿ, ಈ ಜಾತಿ, ಮೇಲ್ ಜಾತಿ, ಕೀಳ್ ಜಾತಿ ಇಲ್ಲ. ಆಡು, ಒಡೆಯ, ಗಂಡು, ಹೆಣ್ಣು, ಯಹೂದಿಯ, ಅನ್ಯ ಎಂಬ ಯಾವ ರೀತಿಯ ಭೇದ ಇಲ್ಲ. ಎಲ್ಲಾರು ಕ್ರಿಸ್ತರು ನಾವು ಒಂದೇ ಆಗಿದ್ದೀವಿ, ಒಂದೇ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೀವಿ, ಒಂದೇ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ. ಜಾತಿ ಬಗ್ಗೆ ಮಾತಾಡಬಾರ್ದು. ಅಲ್ಲಮ್ಮ, ಖುಷಿ ಪಡ್ತಾ ದೇಶದ ಅವ್ರ ಬೈತದೆ ಅಂತ ತಕ್ಷಣ ಏನಂತ ಹೇಳಿದ ನಾನು ಪಲ್ಲಿ ಲೊಚ್ಕುಟ್ಟ ಎಂತ ಸಿಕ್ಕಿದ್ರು ಅದು? ಅಲ್ಲಮ್ಮ, ಬೈಬಲ್ ಎಲ್ಲಿ ಬರೆಯಲ್ಪಟ್ಟಿದೆ? ಬೈಬಲ್ ಅಲ್ಲಿ ಆ ಸಂಬಂಧ ಎಲ್ಲಿ ಬರೆಯಲ್ಪಟ್ಟಿದೆ? ಪಲ್ಲಿ ಲೊಚ್ಕುಟ್ಟಿದ್ರೆ ಸತ್ಯನಾ? ಅದು ಒಳ್ಳೆ ಎಲ್ಲರೂ ಹೇಳ್ತಾರೆ ಅಂತ ಅಂದ್ಬಿಟ್ಟು ಎಷ್ಟೋ ರೀತಿಯಾದಂಥ ಈ ರೀತಿಯಾದ ಸಂಪ್ರದಾಯಗಳನ್ನ, ಈ ರೀತಿಯಾದಂಥ ವಾಡಿಕೆಗಳನ್ನ ಲೋಕ ಮಾಡೋದನ್ನ ನಾವು ಮಾಡ್ತಾ ಇದ್ದೀವಿ. ಪಲ್ಲಿ ಲೊಚ್ಕುಟ್ರೆ ಏನೋ ಶುಭ ಶಕುನ ಆಗ ಇಲ್ಲ. ಎಲ್ಲಾ ದಿನ, ಎಲ್ಲಾ ಸಮಯ ಶುಭವಾದ ದಿನವೇ. ಮಂಗಳವಾರ, ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಎಲ್ಲಾ ದಿನ ಒಳ್ಳೆ ದಿನವೇ. ಯಾವುದು ಕೆಟ್ಟ ದಿನ ಇಲ್ಲ, ಯಾವುದು ಕೆಟ್ಟ ಗಳಿಗೆ ಇಲ್ಲ. ಎಲ್ಲ ದಿನ, ಎಲ್ಲ ಸಮಯವೂ ಒಳ್ಳೇದು. ಆಯ್ತಾ? ಆಮೇಲೆ ಇನ್ನೊಂದೇನು ಹೇಳಿದ್ರಲ್ಲ, ಒಂಟಿ ಸಿನ. ಏನಮ್ಮ ನೀವು ಕ್ರಿಶ್ಚಿಯನ್ನು ವಾಕ್ಯ ಏನಮ್ಮ ಕೇಳ್ತಾ ಇದೀರೋ? ಏನಪ್ಪ ವಾಕ್ಯ ಕೇಳ್ತಾ ಇದ್ದೀರಾ? ತಪ್ಪು. ನಾವಿನ್ನೂ ಲೋಕದವರಲ್ಲ, ನಾವು ಲೋಕಕ್ಕೆ ಬೆಳಕನ್ನು ತೋರಿಸಬೇಕಾಗಿದೆ. ಇನ್ನೂ ಈ ರೀತಿಯಾದ ವಾಡಿಕೆಗಳನ್ನ, ಇನ್ನೂ ಈ ರೀತಿಯಾದ ಲೋಕ ಸಂಬಂಧವಾದ ಕಾರ್ಯಗಳನ್ನ ನಾವು ಮಾಡ್ತಾ ಇರೋದು ತಪ್ಪು. ಇನ್ನು ಮುಂದೆ ಇದೆಲ್ಲ ಮಾಡಬಾರ್ದು. ಈ ರೀತಿಯಾದಂಥ ಸಂಗತಿಗಳನ್ನ, ಈ ರೀತಿಯಾದ ನಂಬಿಕೆಗಳನ್ನ ಬಿಡಬೇಕು. ಇದು ನಿರ್ಜೀವಕರ್ಮದ ಮೇಲಿರ್ತಕ್ಕಂಥ ನಂಬಿಕೆ. ಈ ನಂಬಿಕೆಯನ್ನ ನಾವು ಯಾರೂ ಯೇಸುವನ್ನು ನಾವು ಮೆಚ್ಚಿಸೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಹೀಗಾಗಿರೋದ್ರಿಂದ ಸಮಾಧಾನ ಮಾಡ್ಕೊಳ್ರಿ. ಈ ಮದುವೆ ವಿಷಯದಲ್ಲಿ ಸಮಾಧಾನವಾಗಿ ಮಾತಾಡ್ರಿ. ಇನ್ಮೇಲೆ ಜಾತಿ ಗೀತಿ ಮತ್ತೆ ಈ ರೀತಿಯಾಗಿ ವರದಕ್ಷಿಣೆ ಮಾತಾಡಬಾರ್ದು. ವರದಕ್ಷಿಣೆ ಬಗ್ಗೆ ಮಾತಾಡಲೇಬಾರ್ದು, ತಪ್ಪು. ನಾವು ಕ್ರಿಶ್ಚಿಯನ್ಸ್ ಅಲ್ಲಿ ನಾವು ಮೇಲ್ಜಾತಿ, ನಮ್ಮ ಜಾತಿಯವ್ರ ಜೊತೆ ಮಾತಾಡ್ಕೊಳ್ಳೋಣ, ನಿಮ್ಮ ಹತ್ರನೇ ಉಳ್ಳಾಡೋಣ, ಈ ಥರ ಎಲ್ಲ ನಾವು ಮಾಡ್ತೇವೆ. ಯೇಸು ಸ್ವಾಮಿ ಎಲ್ಲ ಜಾತಿಯವ್ರಿಗೋಸ್ಕರ ಸತ್ತು ಪೂರ್ಣಲ್ಪಟ್ಟು ಮತ್ತೆ ವಾಪಸ್ ಇದ್ರು. ನಾವು ಆ ವಿಷಯನ ನಾವು ಮರ್ತೋಗ್ಬಿಟ್ಟಿದ್ದೀವಿ. ನಾನು ಚರ್ಚಿಗೆ ಬಂದಾಗಲೂ ನಮ್ಮ ಜಾತಿಯವ್ರನ್ನ ಮಾತ್ರನೇ ಮಾತಾಡಿಸ್ತಾರೆ. ಅವ್ರಿಗೆ ಮಾತ್ರ ಪ್ರಯತ್ನ, ಅವ್ರ ಜೊತೆ ಮಾತ್ರ ಊಟ ಮಾಡ್ತಾರೆ. ಏನಾದರೂ ಮಾತಾಡ್ಬೇಕಂದ್ರೂ ಅವ್ರ ಯಾರಾದರೂ ಕೀಳು ಜಾತಿ ಇದ್ದರೆ ಅವ್ರನ್ನ ಮಾತಾಡಿಸ್ತಾನೆ ಇರಲಿಲ್ಲ ನಮ್ಮ ಚರ್ಚಲ್ಲಿ. ಇದು ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ಇಲ್ಲಿಂದ ಇನ್ಮೇಲಿಂದ ನಾವು ಕ್ಯಾಸ್ಟನ್ನು ನೋಡಲ್ಲ. ಫಸ್ಟ್ ನೀವು ಕ್ಯಾಸ್ಟ್ ಯಾವುದಾದ್ರೂ ಆಗಿರಲಿ, ಯಾವುದು ಜಾತಿ ಭೇದ ಭಾವ ನಾವು ನೋಡಬಾರ್ದು ಅಂತ ನಾವು ತಂದ್ಕೊಂಡಿದ್ದೀವಿ. ಜಾತಿ ಧರ್ಮನ ನೋಡುವಂಥವ್ರು ಕ್ರೈಸ್ತರೇ ಅಲ್ಲ. ಯಾಕಂದ್ರೆ ಯೇಸು ಜಾತಿ ಧರ್ಮವನ್ನ ನೋಡಿ ನಮಗೆ ರಕ್ಷಣೆ ಕೊಡಲಿಲ್ಲ. ಯಾವ ಜಾತಿನ ನೋಡಿ ಯೇಸಪ್ಪ ನಮಗೆ ರಕ್ಷಣೆ ಕೊಟ್ಟರು ಅಲ್ವಾ? ಯಾರೆಲ್ಲ ಒಳ್ಳೆ ಹಾಕೊಂಡಿರ್ತಾರೆ, ಯಾರ ಹತ್ರ ಎಲ್ಲ ದುಡ್ಡು ಇರುತ್ತೆ ಅವರೇ ಒಳ್ಳೆಯವರು, ಅವ್ರನ್ನೇ ಯೇಸು ಸ್ವಾಮಿ ಪ್ರೀತಿ ಮಾಡೋದಂತ ಹೋಗ್ತೀವಿ. ಆದರೆ ಯೇಸು ಸ್ವಾಮಿ ಎಲ್ಲರಿಗೋಸ್ಕರ ಬರುವ ಶ್ರೀಮಂತ ಒಂದು ಹೆಣ್ಣು ಭೇದ ಭಾವ ಯಾವ ಯಾವುದೂ ಯಾರೂ ಇಲ್ಲ. ಆ ಥರ ಎಲ್ಲರೂ ಒಂದೇ ರೀತಿಯ
ಬೆಕ್ಕು ಅಂತ ಬಂದಿದ್ದು ಇದೆಲ್ಲ ನೋಡ್ತೀವಿ. ನನಗೆ ಇಷ್ಟು ದಿನ ಗೊತ್ತಾಗಲಿಲ್ಲ ಅದೆಲ್ಲ ಎಲ್ಲ ದಿನ ಒಳ್ಳೆಯದೇ ಅಂತ. ಸೊ ನೀವು ಹೇಳಿದಾಗ ಇದು ಸರಿ ನಾವು ಕ್ಷಮಿಸಿ ಇನ್ಮೇಲೆ ಆ ರೀತಿ ನಾವು ಮಾಡೋಣ. ನಮ್ಮದು ಸಂಸ್ಕೃತಿ ಅಷ್ಟೇ ದುಡ್ಡಿಗೆ ಅಧಿಕಾರದಲ್ಲಿ ಎಲ್ಲ ಕೊಡ್ತೀನಿ ಸಂಸ್ಕೃತಿ ಅಷ್ಟೇ. ನಾನು ಏನು ಕೊಡ್ತೀನಿ ಇಲ್ಲ ದಯವಿಟ್ಟು ಕ್ಷಮಿಸಿ. 2 ಕೈ ಜೋಡಿಸಿ ನಾವು ಬೆಳೆದ ನಿಮ್ಮ ಮನೆಯಿಂದ ನಮ್ಗೆ ಏನಿಲ್ಲ. ಮದುವೆನೂ ನಾವೇ 4 ಲಕ್ಷ ಹಾಕ್ಕೊಂಡು ನೋಡ್ಕೊಳ್ತೀವಿ. ನೀವು ಜಸ್ಟ್ ಮಗಳನ್ನ ನನ್ನಂತ ಕಳಿಸ್ಕೊಡಿ ಸಾಕು. ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೀವಿ. ನಿಮಗೂ ಸಮೂಹವಾಗಿ ಆ ಮದುವೆ ಪಾಠ ಹಂಚ್ಕೊಳ್ಳೋಣ. ಓಕೆ, ನಮ್ಗೆ ಯಾವ ಜಾತಿ ಭೇದ ಭಾವ ಎಲ್ಲ ಮುಂದಾದ್ರೂ ಒಳ್ಳೆ ಕೆಲಸ ಮಾಡ್ತಾನಪ್ಪ. ಮದುವೆ ಹಾಗೆ ಆಗುತ್ತೆ. ಓಕೆ, ಇಲ್ಲಿ ಕೂತಿರೋರು ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ನಾವು ಕ್ರೈಸ್ತರಾಗಿರೋರು ಜಾತಿ ಭೇದನ ಮಾಡಬಾರದು. ಬೈಬಲಲ್ಲಿ ಎಲ್ಲ ಧರ್ಮಗಳಿಗಾಗಿ, ಎಲ್ಲ ಜಾತಿಗಾಗಿ, ಎಲ್ಲ ಭಾಷೆ ಕುಲಗಳಿಗಾಗಿ ಯೇಸು ಶಿಲುಬೆಯಲ್ಲಿ ಬಲಿಯಾದರು. ಯೇಸು ಕ್ರೈಸ್ತರಿಗಾಗಿ ಮಾತ್ರ ಬರಲಿಲ್ಲ, ಯೇಸು ಯಹೂದ್ಯರಿಗಾಗಿ ಮಾತ್ರ ಬರಲಿಲ್ಲ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿರ್ತಾನೆ. ಒಬ್ಬನೇ ಮಗನನ್ನು ಕೊಟ್ಟರು. ಯಾವುದೋ ಧರ್ಮ, ಯಾವುದೋ ಜಾತಿಗಾಗಿ ಯೇಸು ಬರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾತಿ ಭೇದ ಇದ್ರೆ ದಯವಿಟ್ಟು ಅವ್ರನ್ನ ಇವತ್ತೇ ತೆಗೆದಾಕ್ರಿ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು. ನಾವೆಲ್ಲರೂ ಹೋಗೋ ಸ್ಥಳ ಒಂದೇ. ನಾವೆಲ್ಲ ಮನೆಗಳಲ್ಲಿ ಒಂದೇ ಹೆಸರಿಂದ ಇನ್ನೂ ಜಾತಿಯನ್ನು ದೇವ ನಮ್ಮನ್ನು ಬಿಟ್ಟು ಹೊರಗೋಗ್ಲಿ. 2 ಮಹಾಯುದ್ಧಗಳು ನಡೆದಿದ್ದು ಜಾತಿಯ ಹೆಸರಿದೆ. ಇನ್ನೂ ಜಾತಿ ಹಿಡ್ಕೊಂಡಿದ್ರೆ ಇನ್ನೊಂದು ಯುದ್ಧ ನಡೆಯುತ್ತಿದೆ. ಇನ್ನೂ ಅನೇಕ ಲಕ್ಷಾಂತರ ಜನ ಸಾಯಲಿಕ್ಕಿದ್ದಾರೆ. ಈಗಲೂ ಜನ ಸಾಯ್ತಾನೆ ಇದ್ದಾರೆ. ಕಾರಣ ಜಾತಿ. ನಮ್ಮ ಭಾರತದಲ್ಲಿ ಅಷ್ಟೇ 400 ಜಾತಿಗಳಿವೆ. ಈ ಜಾತಿಯ ಹೆಸರಿಂದ ಅನೇಕರನ್ನ ಶೋಷಣೆ ಪಡಿಸ್ತಾ ಇದ್ದಾರೆ, ಅನೇಕರನ್ನ ನೋಯಿಸ್ತಾ ಇದ್ದಾರೆ. ದಯವಿಟ್ಟು ಕ್ರೈಸ್ತರಾಗಿ ನಾವೇ ಲೋಕಕ್ಕೆ ಬೆಳಕಾಗಬೇಕಾಗಿದೆ. ಇನ್ನು ಮುಂದೆ ನಾವು ಜಾತಿಯನ್ನು ನೋಡಬಾರ್ದು. ನಾವೆಲ್ಲರೂ ಕೂಡ ಕ್ರೈಸ್ತರು ಅಲ್ಲ, ನಾವು ದೇವರ ಮಕ್ಕಳು, ನಾವು ವಿಶ್ವಾಸಿಗಳು. ಅದೇ ಎಲ್ಲಾನು ಆಶೀರ್ವಾದ ಮಾಡ್ತಾರೆ. ಕೆಲವೊಂದು ಕಡೆ ನಮ್ಮ ಈ ಕೂತಿರ್ತಕ್ಕಂಥ ಅನೇಕ ಲೈಫಲ್ಲಿ ಹೇಗಿದೆ. ನಾವು ಯೇಸುವಿನ ನಂಬಿ ಎಷ್ಟೋ ವರ್ಷಗಳಾಗಿದೆ, ರಕ್ಷಣೆ ಒಂದು ಎಷ್ಟೋ ವರ್ಷಗಳಾಗಿದೆ. ಆದರೂ ಕೂಡ ನಮ್ಮೊಳಗೆ ಏನಂತಂದರೆ ಒಂದು ಬೆಕ್ಕಂಡ ಹೋದರೆ, ಒಂದು ಒಣಗಿಸಿ ಸಡನ್ ಮಾತ್ರ ಕರೆಂಟ್ ಹೋದರೆ ಅನೇಕ ಸಂಪ್ರದಾಯಗಳು ಅಲ್ವಾ. ಈ ದೇವರು ಏನಂತಂದರೆ ಯೇಸುವಾಗಿ 2 ಸರಿ ಪ್ರಾರ್ಥನೆ ಮಾಡ್ತಾರೆ. ನಾವು ಒಂದಾಗಿರೋ ಪ್ರಕಾರ ಇವರು ಒಂದಾಗಿರಬೇಕು. ಯೇಸುವಾಗಿ ಹೇಳ್ತಾರೆ, ನಿನ್ನಂತೆ ನಿನ್ನ ನೆರೆಯವನ್ನ ಪ್ರೀತಿಸೋದು. ಹಾಗಾದರೆ ಶ್ರೀಮಂತ ಬಡವ ಕಪ್ಪಗಿದ್ದಾನೆ ಬೆಳ್ಳಗಿದ್ದಾನೆ ಆ ಜಾತಿ ಈ ಜಾತಿ ಅಂತ ವ್ಯತ್ಯಾಸ ಸಭೆ ನೋಡಿದ್ರೆ ಆಗ ನಿಜವಾದ ಕ್ರೈಸ್ತ ಅಲ್ಲವೇ ಅಲ್ಲ. ಅದಕ್ಕೆ ಯಾಕೊಬ್ಬ ಹೇಳ್ತಾನೆ, ಶೋಭಾಯಮಾನ ವಸ್ತ್ರ ಒಂದು ಸುಖಾಸ್ಪತ್ರೆ ಕುಡಿಸ್ಬಿಟ್ಟು ಬಡವ ಬಂದಾಗ ಕಾಲ ಮೇಲೆ ಕುತ್ಕೋ ಅಂತ ಹೇಳಲು ಬಹಳ ತಪ್ಪು. ನಾವು ದೇವ್ರ ಮಕ್ಕಳಾಗಿದ್ದೀವಿ. ಯೇಸುವಿನ ಒಂದೇ ಪರಿಶುದ್ಧ ರಕ್ತ ತೊಳೆಯಲ್ಪಟ್ಟ ಜನರಾಗಿದ್ದೀವಿ. ಅಲ್ಲಿಯ ಓಕೆ ಸರ್. ಮತ್ತೊಂದು ಚಿಕ್ಕ ಕಿರುನಾಟಕ ನೋಡೋಣ. ಚಿಕ್ಕ ಮಕ್ಕಳಿಂದ ಅದು ಹಳೆ ಜನ್ರೇಷನ್ ಮಕ್ಕಳು ಯಾವ ರೀತಿ ಆಗಿದ್ರು, ಈಗಿನ ಜನ್ರೇಷನ್ ಮಕ್ಕಳು ಹೇಗಿದ್ದಾರೆ, ಈ ಒಂದು ಸ್ಕಿಟ್ ನಾವು ನೋಡೋಣ. ಈ ರೀತಿ ಬರೀ ಸ್ಕಿಟ್ಗಳೇ ಆಗಬೇಕು ನೋಡ್ತೀರಾ. ಡ್ಯಾನ್ಸ್ ಇದೆ, ಖಂಡಿತ ಡ್ಯಾನ್ಸ್ ಇದೆ. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೆ ಒಂದು ಚಪ್ಪಾಳೆ ತಕ್ಕ ಬರಬೇಡ. ಓಲ್ಡ್ ಜನರೇಷನ್ ಅಂದರೆ 90s ಅಲ್ಲಿ ಇದ್ದಂಥ ಮಕ್ಕಳು. Amen.
ಈಗ ನ್ಯೂ ಜನರೇಷನ್ ಓಲ್ಡ್ ಜನರೇಷನ್ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಾಗ ಶುರು ಆಯ್ತು ಇವತ್ತು. ಸರಿ ಬನ್ನಿ, ಎಲ್ಲರಿಗೂ ಒಂದೊಂದು ರೂಪಾಯಿ ಕೊಡ್ತೀನಿ. ಯಾವಾಗ ನೋಡಿದ್ರು ಮನೇಲೇ ಇರಲ್ಲ. ಸರಿ, ಹುಷಾರಾಗಿ ಹೋಗಿ ಬನ್ನಿ. ನಿಮ್ಮ ಅಪ್ಪ ಬರೋ ಟೈಮ್ ಆಯ್ತು, ಬನ್ನಿ ಹೋಮ್ವರ್ಕ್ ಮಾಡಿ. ಬಾಯ್ ಬಾಯ್. ಹೋಮ್ವರ್ಕ್ ಎಲ್ಲ ಮುಗಿಸಿದ್ರಾ? ಮಕ್ಕಳೆಲ್ಲರೂ ಆಚೆ ಕಡೆ ಹೋಗಲ್ವಾ? ಎಷ್ಟು ಬ್ಯಾಗಲ್ಲಿ ಐತಿ? ಬನ್ನಿ ಮಕ್ಕಳು. ಹೊಸ ಜನರೇಷನ್ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಾಗ ಶುರು ಆಯ್ತು ಇವತ್ತು. ಒಂದು ಕೆಲಸ ಮಾಡ್ತೀನಿ, ನೀವು ಇಬ್ಬರಿಗೂ 10 rupees ಕೊಡ್ತೀನಿ. ತಗೊಳ್ಳಿ 10 rupees. 10 rupees ಕೊಟ್ಟರೆ ಸಮಾಧಾನ ಆಗ್ತಿಲ್ವಲ್ಲ? ಚಾಕ್ಲೇಟ್ ಕೊಟ್ಬಿಡ್ತೀನಿ. ಚಾಕ್ಲೇಟ್ ಕೊಟ್ಟರೆ ಸಮಾಧಾನ ಆಗ್ತಿಲ್ವಲ್ಲಪ್ಪ? ಫೋನ್ ತಗೊಂಡಾಗ ಸೈಲೆಂಟ್ ಆಗಿ.
ಸುದ್ದಿ. ಇಂದಿನಿಂದ 1 GB ಇಂಟರ್ನೆಟ್ಗೆ 1,000 ಎಂದು ಘೋಷಿಸಲಾಗಿದೆ. ಆ 90s ಇದ್ದಂಥ ಮಕ್ಕಳು ಗಿಲ್ಲಿದಂಗೆ ಆಡ್ತಿದ್ವಿ, ಗೋಲಿ ಆಡ್ತಿದ್ವಿ. ಸ್ಕೂಲ್ ಬಿಟ್ಟ ತಕ್ಷಣ ಹೇಳಿರ್ಬೇಕು, ಮೈದಾನದಲ್ಲೇ ಮಕ್ಕಳು ಮನೆಗೆ ಬರ್ತಿರ್ಲಿಲ್ಲ. ತಂದೆ ತಾಯಿಗಳಂತ ಅಯ್ಯೋ ಮನೆಗೆ ಬಂದರು ಅಂತಿದ್ರು. ಆದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಹೊರಗಡೆ ಹೋದ್ರು ಆಟ ಆಡೋದು ಆಟ ಆಡೋಲ್ಲ. ಇವತ್ತು ಮಕ್ಕಳಿಗೆ ಇರುತ್ತೆ, ಇವು ಯಾಕೆ ಹೊರಗಡೆ ಹೋಗಿ ಆಟ ಬರ್ತಾ ಅಂತಂದ್ರೆ ಮೊಬೈಲಲ್ಲೂ ಆಟ ಆಡ್ತಿದ್ದೀನಿ ನಾನು, ಮೊಬೈಲಲ್ಲೇ ಆಟ. ಈಗ ಮೊಬೈಲಲ್ಲೇ ಏನಿದೆ, ಇಂಟರ್ನೆಟ್ ಸ್ವಲ್ಪ ಫ್ರೀ ಇದರಿಂದ ನಮಗೆ ತುಂಬ ಕಮ್ಮಿ ಇರೋದ್ರಿಂದ ಡೈಲಿ ಇಂಟರ್ನೆಟ್ ಅದರಿಂದ ಮಕ್ಕಳೆಲ್ಲ ಏನಂತಂದ್ರೆ ಇವ ತುಂಬ ಹಾಳಾಗ್ತಾ ಇದ್ದಾರೆ ಅಲ್ವಾ. ಅದೇ ರೀತಿ ನಾವು ದೇವ್ರ ಮಕ್ಕಳಿಗೆ ನಾವು ಮಕ್ಕಳಿಗೆ ಮೊಬೈಲ್ನ ಜಾಸ್ತಿ ಕೊಡಬೇಡ್ರಿ, ಸ್ವಲ್ಪ ಕೊಟ್ಟು ಪರವಾಗಿಲ್ಲ. ಅದೇ ಅತಿಯಾಗಿ ಮೊಬೈಲ್ ಅಡಿಕ್ಟ್ ಮಕ್ಕಳಿಗೆ ಮಾಡಬೇಡಿ. ಮಕ್ಕಳೇನಾಗ್ತಾರೆ ಅಂದರೆ ಅವ್ರ ಬುದ್ಧಿ ಬೆಳವಣಿಗೆ ಆಗಲ್ಲ ಅಲ್ವಾ. ಅವ್ರು ಹೊರಗಡೆ ಹೋಗಿ ದೈಹಿಕವಾಗಿ ಆಟ ಆಡಿದಾಗ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಈ ಸಮಯದಲ್ಲಿ ನಮ್ಮ ಇಲ್ವಾದ ಮಕ್ಕಳಿಂದ, ಇಲ್ವಾದ ಕೇವಿನ ಸಭೆ ಮಕ್ಕಳಿಂದ ಒಂದು ನೃತ್ಯ ಡ್ಯಾನ್ಸ್ ಅನ್ನು ನೋಡೋಣ. ಎಲ್ಲ ಚಪ್ಪಾಳೆದಲ್ಲಿ ಬರಮಾಡೋಣ. ಹಾಗೆ ರೀ ಯಾವ ಲೈಟಿಂಗ್ಸ್ ಕೊಡ್ತಾವೆ ಅಂತ ಗೊತ್ತಿಲ್ಲ. ಒಂದು ಸೈಡ್ ಆನ್ ಮಾಡೋದು, ಇನ್ನೊಂದು ಸೈಡ್ ಆನ್ ಮಾಡೋದು. ಚಪ್ಪಾಳೆಯಲ್ಲಿ ದೇವರಿಗೆ ಈ ಸಮಯದಲ್ಲಿ ನಮ್ಮ ಕೇಂದ್ರ ಚಿಕ್ಕ ಮಕ್ಕಳಿಂದ
ಜೀವದಿಂದ ಎದ್ದವನಿಗೆ ನಿನಗೆ ಆರಾಧನೆ. ನೀವು ಹಾಡಿಗಾಗಿ ನೃತ್ಯ ನೋಡಿದರೆ ಯಾಕೆ ಆತನು ಬಿಡುಗಡೆ ನಾಯಕನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ಮಕ್ಕಳ ಬರಬೇಡ.
ಹಾಗೇರಿ ಓಕೆ. ಈ ಕಾರ್ಯಕ್ರಮ ಕೊನೆ ಅಂತ ಬಂದಿದ್ದೀವಿ. ಕೊನೆಯದಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂದಂಗೆ ಯಾವುದಕ್ಕೂ ಕಡಿಮೆ ಸಾಕು ನಮ್ಮ ಸಭೆಯ ಸ್ವಾಮಿ ಎಲ್ಲ ಗೊತ್ತಲ್ಲ, ಸ್ವಾಮಿ ಮತ್ತು ಸಿದ್ದು ಅವರಿಬ್ಬರೇ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದು ಚಪ್ಪಾಳೆ ಮಾಡ್ತಾ ಇಲ್ಲ ಪ್ರಮಾಣ.
ನಿನ್ನ ವಿಶ್ವಾಸದಂತೆ ನಿನಗಾಗಲಿ. ಒಂದನೇ ಕರೆಕ್ಟಾಗಿ ಯೋಚನೆ ಮಾಡಿ. ದಾವೀದ ಹೇಳ್ತಾನೆ, ನಾನು ಬಾಲಕನಾಗಿದ್ದೇನೆ, ಈಗ ವೃದ್ಧನಾಗಿದ್ದೇನೆ, ಇಲ್ಲಿವರೆಗೂ ನೀತಿವಂತನು ದಿಕ್ಕಿನಲ್ಲಿ ಬಿದ್ದಿದ್ದೀನ ಮತ್ತು ಭಿಕ್ಷೆ ಬೇಡಿದಿನ ನಾನು ನೋಡಿಲ್ಲ. ಯೇಸು ಕ್ರಿಸ್ತನು ಆ ಭಿಕ್ಷೆ ಬೇಡ್ತಕ್ಕಂಥ ವ್ಯಕ್ತಿಗೆ ಕಣ್ಣನ್ನು ಕೊಟ್ಟು ಭಿಕ್ಷೆ ಬೇಡುವ ಬಿಡಿಸುವ ದೇವರು. ಆ ಹುಟ್ಟು ಕುಟ್ಟಿನಿಂದ ಪೇತ್ರೆಯೋ ಹಾಲುಗಳನ್ನ ಕೊಟ್ಟು ಅವ್ರು ಭಿಕ್ಷೆ ಬೇಡ ನಿಲ್ಲಿಸಲು. ಯೇಸು ಕ್ರಿಸ್ತ ನಂಬುದವರು ಯಾವತ್ತೂ ಭಿಕ್ಷೆ ಬೇಡೋದಿಲ್ಲ. ಹಲ್ಲೆಲೂಯಾ. ಮಂದಿರಗಳ ಮುಂದೆ ಹಾಗೂ ಪುಣ್ಯಕ್ಷೇತ್ರಗಳ ಮುಂದೆ ಭಿಕ್ಷುಕರ ಲೈನ್ ಇರುತ್ತೆ. ಆದ್ರೆ ಎಲ್ಲಾದ್ರೂ ಒಂದು ಕಡೆ ಆತ್ಮಿಕ ಸಭೆ ಮುಂದೆ ನೋಡಿದ್ದೀರಾ? ಯಾಕೆ? ನಮ್ಮ ದೇವರು ಆಶೀರ್ವದಿಸುವುದು. ಯಾರು ಭಿಕ್ಷೆ ಬೇಡಲಿಕ್ಕೆ ಬಿಡುತ್ತಿದ್ದೀವಿ, ಮತ್ತೊಬ್ಬರು ಕೊಡುವ ಮಟ್ಟದಲ್ಲಿ ಮೇಲಿಗೆ ದೇವರಾಗಿದ್ದಾರೆ. ಆದ್ರೆ ಅವರು ಮರಿಬೇಕಾದ ಚಪ್ಪಾಳ ತಪ್ಪಿ ದೇವರಿಗೆ ಮಹಿಮೆ ಸಲ್ಲಿಸಿದ ಪ್ರೀತಿಯ ಪವಿತ್ರಾತ್ಮನ ಸಮುದ್ರದಂತೆ ನಮ್ಮೊಂದಿಗೆ